ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् षण्णो अस्तु द्विपदे षण्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶ್ರೇಷ್ಠವಾದಂತಹ ಮಂದವಾಸರ ಸ್ಥಿರವಾಸರ ಶನಿವಾರ ಮಾರ್ಗಶೀರ್ಷ ಮಾಸದ ಶುದ್ಧ ಷಷ್ಠಿಯ ದಿನ. ಅನೇಕ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಇಂದು ರಥೋತ್ಸವವನ್ನು ಕೂಡ ನಡೆಸಲಾಗಿದೆ. ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ, ಹಾಗೆ ಬೆಂಗಳೂರು ಮಹಾನಗರದಲ್ಲಿ ವಿಶ್ವೇಶ್ವರಪುರಂ ಈ ಭಾಗದಲ್ಲಿರುವಂತಹ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಂದು ಬೆಳ್ಳಿ ರಥೋತ್ಸವವನ್ನು ಕೂಡ ನಡೆಸಲಾಗಿದೆ. ವಿಚಾರ ಮಾಡಿ, ಈ ಎಲ್ಲ ಒಂದು ರಥೋತ್ಸವಗಳು ಮಾನವನನ್ನು ಪುನಃ ಧಾರ್ಮಿಕ ಮಾರ್ಗದಲ್ಲಿ ಸೆಳೆಯುವುದಕ್ಕೆ ಪ್ರೇರಕವಾಗಿರುವುದು. ಅಂತಹ ಶ್ರೇಷ್ಠವಾದ ಮಾರ್ಗಶೀರ್ಷ ಶುದ್ಧ ಷಷ್ಠಿ, ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಂತಲೂ ಕೂಡ ಕರೆಯುವರು. ಇಂತಹ ಶ್ರೇಷ್ಠವಾದ ಚಂಪಾ ಷಷ್ಠಿಯ ಮುಸ್ಸಂಜೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಅಷ್ಟಕಂ ಇದರ ಪಾರಾಯಣವನ್ನು ಮಾಡುತ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಶ್ರೀ ಸುಬ್ರಹ್ಮಣ್ಯ ಅಷ್ಟಕಂ. ಶರಣಾಗತ ಮಾತುರಮಾಧಿಜಿತಂ ಕರುಣಾಕರ ಕಾಮದ ಕಾಮಹತಂ ಶರಕಾನನ ಸಂಭವ ಚಾರು ರುಚೆ ಪರಿಪಾಲಯ ತಾರಕ ಮಾರಕ ಮಾಂ ಹರಸಾರ ಸಮುದ್ಭವ ಹೈಮವತಿ ಕರ ಪಲ್ಲವಲಾಲಿತ ಕಮ್ರತನೋ ಮುರವೈರಿ ವಿರಿಂಚಿ ಮುದಂಬುನಿದೆ ಪರಿಪಾಲಯ ತಾರಕ ಮಾರಕ ಮಾಂ ಗಿರಿಜಾಸುತ ಗಿರಿಜಾಸುತಾರಕ ಭಿನ್ನಗಿರೆ ಸುರಸಿಂಧು ತನೂಜ ಸುವರ್ಣ ರುಚೆ ಶಿರಜಾತ ಶಿಖಾನಲವಾಹನತೆ ಪರಿಪಾಲಯ ತಾರಕ ಮಾರಕ ಮಾಂ ಜಯ ವಿಪ್ರಜನ ಪ್ರಿಯ ವೀರ ನಮೋ ಜಯ ಭಕ್ತ ಜನ ಪ್ರಿಯ ಭದ್ರ ನಮಃ ಜಯ ದೇವ ವಿಶಾಖ ಕುಮಾರ ನಮಃ ಪರಿಪಾಲಯ ತಾರಕ ಮಾರಕ ಮಾಂ ಪುರತೋ ಭವ ಮೇ परितो भव मे पथि मे भगवान् भवरक्षगतं वितराजिषो मे विजयं भगवन् परिपालय तारक मारक मां
शरदिन्दु समान षडाननया सरसीरुहचारु विलोचनया निरुपाधिकया निजबालजया परिपालय तारकमारकमम् इति कुक्कुटकेतुमनुस्मरतः पठतामपि षण्मुखषट्कमिदम् नमतामपि नन्दनमिन्दुभृतो न भयं क्वचिदस्ति शरीरभृतम् नमतामपि नन्दनमिन्दुभृतो न भयं क्वचिदस्ति शरीरभृतां न भयं क्वचिदस्ति शरीरभृतां न भयं क्वचिदस्ति शरीरभृताम् इति श्री सुब्रह्मण्य अष्टकं समाप्त श्री सुब्रह्मण्य षट्कं समाप्तम् ಶ್ರೀ ಸುಬ್ರಹ್ಮಣ್ಯ ಷಟ್ಕಂ ಷಟ್ಕ ಅಂದ್ರೆ 6 ಶ್ಲೋಕಗಳು ಅಷ್ಟಕಂ ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ ಅಷ್ಟಕಂ ಅಲ್ಲ ಷಟ್ಕಂ 6 ಶ್ಲೋಕಗಳುಳ್ಳ ಅತ್ಯಂತ ದಿವ್ಯವಾದಂತಹ ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರಂ ಒಳ್ಳೆಯದು ಶ್ರೀ ಸುಬ್ರಹ್ಮಣ್ಯ ಷಟ್ಕಂ ಪಠಿಸಿದ ನಂತರ ಒಂದು ಸುಬ್ರಹ್ಮಣ್ಯನ ಭಜನೆ ನಾವು ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು सुब्रह्मण्याय देवाय स्कन्दाय ब्रह्मचारिणे कुण्डलिनी स्वरूपाय वल्लीशाय नमो नमः प्रपन्नोऽहं दयासिन्धो प्रसन्नो भव षण्मुख सम्पन्नस्त्वं भक्तबन्धो विपन्नं मां समुद्धर श्रद्धाळुः भक्तरक्षार्थी दयाळुः को गुहेतरः स्पृहयाळुहरं तस्मात् सुब्रह्मण्यं तमाश्रये सुब्रह्मण्यं तमाश्रये सुब्रह्मण्यं सुब्रह्मण्यं षण्मुखनाथ सुब्रह्मण्यम् सुब्रह्मण्यं सुब्रह्मण्यं षण्मुखनाथ सुब्रह्मण्यम् शिव 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 सुब्रह्मण्यं हर 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 सुब्रह्मण्यम् शिव शिव हर हर सुब्रह्मण्यं हर हर शिव शिव सुब्रह्मण्यम् सुब्रह्मण्यं सुब्रह्मण्यं षण्मुखनाथ सुब्रह्मण्यम् सुब्रह्मण्यं सुब्रह्मण्यं षण्मुखनाथ सुब्रह्मण्यम् शिव शरवण भव सुब्रह्मण्यं गुरु शरवण भव सुब्रह्मण्यम् शिव शरवण भव सुब्रह्मण्यं गुरु शरवण भव सुब्रह्मण्यम् शिव शिव हर हर सुब्रह्मण्यं हर हर शिव शिव सुब्रह्मण्यम् सुब्रह्मण्यं सुब्रह्मण्यं षण्मुखनाथ सुब्रह्मण्यम्
सुब्रह्मण्यं सुब्रह्मण्यं षण्मुखनाथ सुब्रह्मण्यम् सुब्रह्मण्यं सुब्रह्मण्यं षण्मुखनाथ सुब्रह्मण्यम् षण्मुखनाथ सुब्रह्मण्यम् श्री सुब्रह्मण्य स्वामी की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ಅನೇಕ ಪುಸ್ತಕಗಳಲ್ಲಿ ಈ 13ನೇ ಅಧ್ಯಾಯದಲ್ಲಿ ಮತ್ತೊಂದು ಶ್ಲೋಕವನ್ನ ಸೇರ್ಪಡಿಸಿದ್ದಾರೆ. ಮೊದಲ ಶ್ಲೋಕ ಅರ್ಜುನನ ಪ್ರಶ್ನೆಯ ಹಾಗೆ ಸೇರಿಸಿದ್ದಾರೆ. ಅದು ಭಗವದ್ಗೀತೆಯಲ್ಲಿ ಇಲ್ಲ. ಆದರೆ ಪರಮ ಪೂಜನೀಯರಾದಂತಹ ಶ್ರೀ ಮಧುಸೂದನಾನಂದ ಸರಸ್ವತಿಯವರು ಈ ಶ್ಲೋಕವನ್ನ ಸೇರಿಸಿದ್ದಾರೆ. ಕಾರಣ, ಪ್ರಶ್ನೆಗೆ ಉತ್ತರವಾಗಿ ಭಗವದ್ಗೀತೆಯು ಪ್ರಾರಂಭವಾಗಲಿ ಅನ್ನುವ ಉದ್ದೇಶದಿಂದ ಒಂದು. ಎರಡನೇದು, ಏನು ಭಗವಂತನು ವಿವರಿಸ್ತಾ ಇದ್ದಾನೆ, ಯಾವುದರ ಬಗ್ಗೆ ವಿವರಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲಿ ಅಂತಲೂ ಕೂಡ ಈ ಮೊದಲ ಶ್ಲೋಕವನ್ನು ಸೇರಿಸಿದ್ದಾರೆ. ಆದರೆ ಅನೇಕ ಶ್ರೀಮದ್ ಭಗವದ್ಗೀತೆಯ ಗ್ರಂಥಗಳಲ್ಲಿ ಈ ಶ್ಲೋಕ ಇಲ್ಲ. ಆದ್ದರಿಂದ ಆ ಶ್ಲೋಕವನ್ನು ಸಾಮಾನ್ಯವಾಗಿ ಪಾರಾಯಣ ಮಾಡುವುದಿಲ್ಲ. ಆದರೂ ಕೂಡ ಮಾಹಿತಿಗೋಸ್ಕರ ಆ ಮೊದಲ ಶ್ಲೋಕವನ್ನು ಸೇರಿಸಿಕೊಂಡು ನಂತರ ಮುಂದುವರಿಸೋಣ. ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ ಮೊದಲ 5 ಶ್ಲೋಕಗಳ, ಈ ಮೊದಲ ಶ್ಲೋಕ ಸೇರಿಸಿಕೊಂಡ್ರೆ 6 ಶ್ಲೋಕ ಆಗತ್ತೆ. ಆದ್ರಿಂದ 6 ಶ್ಲೋಕ ಅಂತ ಹೇಳ್ತೇವೆ. ಆದರೆ ಮೊದಲ 5 ಶ್ಲೋಕಗಳ ಪಾರಾಯಣ. ಈಗ ಆ ಸೇರ್ಪಡೆಗೊಂಡಿರುವ ಶ್ಲೋಕವನ್ನು ಕೂಡ ಇಂದು ಪಾರಾಯಣವನ್ನು ಮಾಡೋಣ. ತಮ್ಮ ಗ್ರಂಥಗಳಲ್ಲೂ ಕೂಡ ಆ ಶ್ಲೋಕವಿದ್ದರೆ ತಾವು ಕೂಡ ಪಾರಾಯಣ ಮಾಡಬಹುದು. ಇಲ್ಲದಿದ್ದರೆ ಆಲಿಸಿರಿ. ನಂತರ ನಮ್ಮೊಟ್ಟಿಗೆ 2ನೇ ಶ್ಲೋಕದಿಂದ ತಾವು ಕೂಡ ಸೇರಿಕೊಳ್ಳಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ತತ್ಕ್ಷೇತ್ರಂ ಯಚ್ಚ ಯಾದೃಕ್ಶ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ
ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಅಹೋಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಓಂ ಶಾಂತಿ 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 ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. 13ನೇ ಅಧ್ಯಾಯದ ಶೀರ್ಷಿಕೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಕಳೆದ ವಾರ ಆಗಲೇ ಚರ್ಚೆ ಮಾಡಿದ್ದೇವೆ. ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು. ಮಾಹಿತಿಗಾಗಿ ಮೊದಲ ಶ್ಲೋಕದ ಅರ್ಥ ವಿವರಣೆಯನ್ನು ಕೂಡ ನೀಡೋಣ. ಅದರ ಒಂದು ಶ್ಲೋಕದ ತಾತ್ಪರ್ಯವನ್ನು ಕೂಡ ಪರದೆಯ ಮೇಲೆ ಹಂಚಿಕೊಳ್ತೇವೆ. ನೋಡಿ, ಇದು ಮೊದಲ ಶ್ಲೋಕ. ಪ್ರಕೃತಿಂ ಪುರುಷಂಚೈವ. ತಮ್ಮ ಪುಸ್ತಕದಲ್ಲೂ ಕೂಡ ಇದ್ದರೆ ನೋಡಿಕೊಳ್ಳಿ. ಪುಸ್ತಕದಲ್ಲಿ ಇಲ್ಲದಿದ್ದರೆ ಇಲ್ಲಿ ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ, ತಾವು ನೋಡಬಹುದು. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಹಾಗೆ ಎರಡನೇ ಶ್ಲೋಕ ಕೂಡ ಇದೆ ನೋಡಿ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನ ಉವಾಚ. ನೋಡಿ, ಹಿಂದಿಯ ತಾತ್ಪರ್ಯ ಇದೆ ಇಲ್ಲಿ. अर्जुन ने कहा, हे कृष्ण, मैं प्रकृति एवं पुरुष, भोक्ता, क्षेत्र एवं क्षेत्रज्ञ तथा ज्ञान एवं ज्ञेय के विषय में जानने का इच्छुक हूं. श्री भगवान ने कहा, हे कुंती पुत्र, यह शरीर क्षेत्र कहलाता है और इस क्षेत्र को जानने वाला क्षेत्रज्ञ है. आंग्ल भाषೆಯ ತಾತ್ಪರ್ಯ. ಅರ್ಜುನ ಆಸ್ಕ್ಡ್ or questioned, oh my dear Krishna, I wish to know about Prakriti, nature, Purusha, the enjoyer, and the field, and the knower of the field, and of knowledge, and the end of knowledge. The blessed Lord then said, this body, O son of Kunti, this physical body, gross body, O son of Kunti, is called the kshetra, the field, and one who knows this body is called kshetrajna, the knower of the field. ಇಲ್ಲಿ ಹಿಂದಿ ಭಾಷೆಯ ಕೊಂಚ ವ್ಯಾಖ್ಯಾನವನ್ನು ಕೂಡ ನೀಡಿದ್ದಾರೆ. ಇರಲಿ, ನಂತರ ಮೂರನೇ ಶ್ಲೋಕಕ್ಕೆ ಮತ್ತೆ ಬಂದಾಗ ಈ ಪರದೆಯನ್ನ, ಈ ಚಿತ್ರವನ್ನ ಹಂಚಿಕೊಳ್ತೇವೆ. ಒಳ್ಳೆ ಅರ್ಜುನನ ಈ ಒಂದು ಪ್ರಶ್ನೆ ಭಗವಂತನು ಉತ್ತರ ಕೊಡ್ತಾ ಇದ್ದಾನೆ ಸವಿಸ್ತಾರವಾಗಿ. ಯಾವುದು ಕ್ಷೇತ್ರ, ಯಾವುದು ಕ್ಷೇತ್ರಜ್ಞ? ಕ್ಷೇತ್ರವೆಂದರೆ ಶರೀರ, ಕ್ಷೇತ್ರಜ್ಞನೆಂದರೆ ಕ್ಷೇತ್ರವನ್ನು ತಿಳಿದಿರುವ ಆತ್ಮ. ಕ್ಷೇತ್ರವು ಜಡವಾಗಿದೆ,
ಬದಲಾವಣೆಗಳಿಗೆ ಒಳಪಡುತ್ತದೆ ಮತ್ತು ನಾಶಯುಕ್ತವಾಗಿದೆ ಈ ಶರೀರ. ಹೌದಲ್ಲ? ಕ್ಷೇತ್ರಜ್ಞನು ಜ್ಞಾನಸ್ವರೂಪಿ, ನಿರ್ವಿಕಾರಿ, ನಿತ್ಯ ಮತ್ತು ಅವಿನಾಶಿಯಾಗಿದ್ದಾನೆ. ಆದರೆ ಕ್ಷೇತ್ರಜ್ಞನಾದ ಆತ್ಮನು ತಾನೇ ಕ್ಷೇತ್ರವೆಂದು ತಪ್ಪಾಗಿ ತಿಳಿದು ಸುಖ ದುಃಖಗಳನ್ನು ಮತ್ತು ಕರ್ಮಫಲಗಳನ್ನು ಅನುಭವಿಸುವನು. ಹೌದಲ್ಲ? ಈ ಶರೀರ ಖಂಡಿತವಾಗಿಯೂ ನಾವಲ್ಲ. ಆದರೆ ಇವನೇನ್ ತಿಳ್ಕೊಂಡಿದ್ದಾನೆ? ಈ ಜೀವಾತ್ಮ ನಾನೇ ಶರೀರ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ಆದ್ದರಿಂದಲೇ ಅವನಿಗೆ ಸುಖ ದುಃಖ ಕರ್ಮ ಕರ್ಮಫಲ ಇತ್ಯಾದಿ. ಈ ಅಧ್ಯಾಯದಲ್ಲಿ ಕ್ಷೇತ್ರದ ಮತ್ತು ಕ್ಷೇತ್ರಜ್ಞನ ಗುಣ ಸ್ವಭಾವಗಳ ವಿವರಗಳಿವೆ. ಒಂದೇ ಎಂಬಂತೆ ಕಾಣುವ ಇವೆರಡನ್ನು ವಿಭಾಗ ಮಾಡಿ ತಿಳಿಸಲಾಗಿದೆ. ಆದ್ದರಿಂದಲೇ ಶೀರ್ಷಿಕೆ ಕ್ಷೇತ್ರಜ್ಞ ವಿಭಾಗ ಯೋಗ. ಹೌದಲ್ಲ? ಕಳೆದ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಸಗುಣೋಪಾಸನೆಯ ಮಹತ್ವ ಮತ್ತು ಫಲಗಳ ವರ್ಣನೆಯನ್ನು ನಾವು ಗಮನಿಸಿದ್ದೇವೆ. ನಿರ್ಗುಣ ಉಪಾಸನೆಯ ಸ್ವರೂಪ ಮತ್ತು ಫಲಗಳ ವಿಚಾರವು ಸಂಕ್ಷೇಪವಾಗಿ ತಿಳಿಸಲಾಗಿದೆ ಭಕ್ತಿಯೋಗದಲ್ಲಿ. ಆದ್ದರಿಂದ ಈ ಅಧ್ಯಾಯದಲ್ಲಿ ನಿರ್ಗುಣ ನಿರಾಕಾರ ತತ್ವ ಎಂದರೆ ಜ್ಞಾನಯೋಗದ ವಿಷಯಗಳನ್ನು ಅರ್ಜುನನಿಗೆ ಮನವರಿಕೆ ಮಾಡಿಕೊಡಲು ಕ್ಷೇತ್ರ ಶರೀರದ ಮತ್ತು ಕ್ಷೇತ್ರಜ್ಞ ಜೀವಾತ್ಮನ ಲಕ್ಷಣ ಮತ್ತು ಮಹಿಮೆಗಳನ್ನು ಹಾಗೂ ಪ್ರಕೃತಿ ಪುರುಷ ಜ್ಞಾನ ಜ್ಞೇಯದ ವಿಚಾರವನ್ನು ಹಾಗೂ ದೇಹಾಭಿಮಾನವನ್ನು ತೊರೆಯುವ ಉಪಾಯವನ್ನು. ದೇಹ ಅಭಿಮಾನ ಅಂತಂದ್ರೆ ನಾನೇ ದೇಹ ಎಂದು ತಪ್ಪಾಗಿ ತಿಳಿಯುವುದು ದೇಹಾಭಿಮಾನ. ಇದನ್ನು ತೊರೆಯುವ ಉಪಾಯವನ್ನು ಕೂಡ ಭಗವಂತನು ಈ 13ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಉಪದೇಶಿಸಿದ್ದಾನೆ. ನೋಡಿ ಏನ್ ಹೇಳಿದ್ದು ಭಗವಂತನು. ಹೇ ಅರ್ಜುನ, ಈ ಭೌತಿಕ ಜಡ ಶರೀರವನ್ನು ಕ್ಷೇತ್ರವೆಂದು ಮತ್ತು ಈ ಕ್ಷೇತ್ರವನ್ನು ತಿಳಿದಿರುವವನನ್ನು ಕ್ಷೇತ್ರಜ್ಞನೆಂದು ಹೇಳಲಾಗುತ್ತದೆ. ಹೇಗೆ ಹೊಲದಲ್ಲಿ ಕ್ಷೇತ್ರದಲ್ಲಿ ಬಿತ್ತಲ್ಪಟ್ಟ ಬೀಜಗಳಿಗೆ ಅನುರೂಪವಾಗಿ ಬೆಳೆಯು ಸಕಾಲದಲ್ಲಿ ಪ್ರಕಟವಾಗುವುದೋ, ಹಾಗೆಯೇ ಈ ಶರೀರದಿಂದ ಮಾಡಲ್ಪಟ್ಟ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಸಂಸ್ಕಾರ ರೂಪಿ ಫಲವು ಇನ್ನೊಂದು ಸೂಕ್ತ ಶರೀರ ಪರಿಸ್ಥಿತಿಗಳ ರೂಪದಲ್ಲಿ ಸಕಾಲದಲ್ಲಿ ಪ್ರಕಟವಾಗುತ್ತದೆ. ಆದ್ದರಿಂದ ಶರೀರವನ್ನು ಕ್ಷೇತ್ರವೆಂದು ಹೇಳುತ್ತಾರೆ. ಶರೀರವು ಪ್ರತಿಕ್ಷಣವೂ ನಾಶವಾಗುತ್ತಾ ಬದಲಾಗುತ್ತಾ ಇರುವುದರಿಂದಲೂ ಅದನ್ನು ಕ್ಷೇತ್ರವೆಂದು ಹೇಳುತ್ತಾರೆ. ಈ ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳುತ್ತಿರುವವನು, ತಿಳಿಯುತ್ತಿರುವವನು ಕ್ಷೇತ್ರಜ್ಞನಾದ ಜೀವಾತ್ಮನು. ಜಗತ್ತಿನ ಸಮಸ್ತ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನು ಪರಮಾತ್ಮನಾದ ನಾನೇ ಎಂದು ತಿಳಿದುಕೋ. ಕ್ಷೇತ್ರದ ಮತ್ತು ಕ್ಷೇತ್ರಜ್ಞನ ಸರಿಯಾದ ತಿಳುವಳಿಕೆಯೇ ಜ್ಞಾನವಾಗಿದೆ. ಎಂದರೆ ಜಗತ್ತಿನಲ್ಲಿ ಇರುವ ಸಮಸ್ತ ಕ್ಷೇತ್ರಗಳ ಅರಿವು, ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಜೀವಾತ್ಮನ, ಪರಮಾತ್ಮನ ಅಥವಾ ಕ್ಷೇತ್ರಜ್ಞನ ಅರಿವು ಹಾಗೂ ಕ್ಷೇತ್ರಜ್ಞನಿಗೆ ಕ್ಷೇತ್ರಗಳು ಹೇಗೆ ಬಂಧನಕಾರಿಯಾಗುತ್ತವೆ ಮತ್ತು ಆ ಬಂಧನಕ್ಕೆ ಒಳಪಡದಿರುವ ಉಪಾಯವನ್ನು ತತ್ವದಿಂದ ತಿಳಿಯುವುದೇ ಜ್ಞಾನವಾಗಿದೆ, ಸುಜ್ಞಾನವಾಗಿದೆ. ಎಷ್ಟು ಚಂದ ಇದೆಲ್ಲ ನೋಡುವ. 2ನೆಯ ಶ್ಲೋಕದ ಶಾಂಕರ ಭಾಷ್ಯವನ್ನು ನೋಡೋಣ. ಏವಂ ಕ್ಷೇತ್ರಜ್ಞೌ ಉಕ್ತೌ ಕಿಂ ಏತಾವನ್ಮಾತ್ರೇಣ ಜ್ಞಾನೇನ ಜ್ಞಾತವ್ಯೌ ಇತಿ ನ ಇತ್ಯುಚ್ಯತೆ. ಹೀಗೆ ಕ್ಷೇತ್ರಜ್ಞರನ್ನು ಹೇಳಿದೆಯಲ್ಲ, ಇಷ್ಟೇ ಮಾತ್ರದ ಜ್ಞಾನದಿಂದ ಇವರನ್ನು ತಿಳಿದುಕೊಳ್ಳತಕ್ಕದ್ದೇನು ಎಂದರೆ ಹಾಗಲ್ಲ ಎಂದು ಭಗವಂತನು ಈಗ
ಸವಿವರವಾಗಿ ತಿಳಿಸುವನು. ಯಾಕೆಂದ್ರೆ ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾರು ಎಂದು ಕೇಳಿದಾಗ ಕ್ಷೇತ್ರ ಶರೀರ, ಕ್ಷೇತ್ರಜ್ಞ ಜೀವಾತ್ಮ. ಇಷ್ಟೇ ಏನು ಇದರ ಉತ್ತರ? ಆಚಾರ್ಯ ಶಂಕರರು ವ್ಯಂಗ್ಯವಾಗಿ ಕೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ನಾವು ಕೇವಲ ಇಷ್ಟಕ್ಕೆ ತೃಪ್ತಿಯಾಗಬಾರದು, ಶಾಸ್ತ್ರದ ಗೂಢಾರ್ಥವನ್ನು ಕೂಡ ತಿಳಿದುಕೊಳ್ಳಬೇಕು. ಹೌದಲ್ಲ? ನೋಡುವ 2ನೇ ಶ್ಲೋಕದ ಪದಚ್ಛೇದ, ತಾತ್ಪರ್ಯ, ಆನಂತರ ಶಾಂಕರ ಭಾಷ್ಯ. ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಕ್ಷೇತ್ರಜ್ಞಯೋಃ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ಅನ್ವಯಾರ್ಥ ನೋಡಿಕೊಳ್ಳಿ. ಹೇ ಭಾರತ, ಹೇ ಅರ್ಜುನ, ಸರ್ವಕ್ಷೇತ್ರೇಷು ಎಲ್ಲಾ ಕ್ಷೇತ್ರಗಳಲ್ಲಿ, ಕ್ಷೇತ್ರಜ್ಞಂ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು, ಜೀವಾತ್ಮನು ಅಪಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ಕೂಡ, ನೀನು ಮಾಂ ವಿದ್ಧಿ ನೀನು ನಾನೆಂದೇ ತಿಳಿ, ಚ ಮತ್ತು ಕ್ಷೇತ್ರ ಕ್ಷೇತ್ರಜ್ಞಯೋ ಕ್ಷೇತ್ರ ಕ್ಷೇತ್ರಜ್ಞನ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿಯ ಮತ್ತು ಪುರುಷನನ್ನು ಯತ್ ಜ್ಞಾನಂ ಯಾವುದು ತತ್ವದಿಂದ ತಿಳಿಯುವುದಾಗಿದೆಯೋ, ತತ್ ಜ್ಞಾನಂ ಅದು ಜ್ಞಾನವಾಗಿದೆ, ಇತಿ ಮಮ ಮತಂ ಹೀಗೆಂಬ ನನ್ನ ಮತವಾಗಿದೆ. ತಾತ್ಪರ್ಯ ನೋಡಿ. ಎಲ್ಲಿ ಅರ್ಜುನ, ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ನಾನೆಂದೇ ನೀನು ತಿಳಿ, ಹಾಗೆಯೇ ಕ್ಷೇತ್ರ ಕ್ಷೇತ್ರಜ್ಞ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷನನ್ನು ತತ್ವದಿಂದ ತಿಳಿಯುವುದೇ ಜ್ಞಾನವಾಗಿದೆ, ಹೀಗೆ ನನ್ನ ಮತವಾಗಿದೆ. ಪದಚ್ಛೇದ ಅನ್ವಯಾರ್ಥವನ್ನು ನೋಡಿದ ಬಳಿಕ ಈಗ ನೋಡುವ ಈ 2ನೆಯ ಶ್ಲೋಕದ ಶಾಂಕರ ಭಾಷ್ಯ. ಕ್ಷೇತ್ರಜ್ಞಂ ಯಥೋಕ್ತ ಲಕ್ಷಣಂ ಚ ಅಪಿ ಮಾಂ ಪರಮೇಶ್ವರಂ ಅಸಂಸಾರಿಣಂ ವಿದ್ಧಿ ಜಾನೀಹಿ ವಿಜಾನೀಹಿ. ಸರ್ವಕ್ಷೇತ್ರೇಷು ಯಃ ಕ್ಷೇತ್ರಜ್ಞಃ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅನೇಕ ಕ್ಷೇತ್ರ ಉಪಾಧಿ ಪ್ರವಿಭಕ್ತ ತಮ್ಮ ನಿರಸ್ತ ಸರ್ವೋಪಾಧಿ ಭೇದಂ ಸತ್ ಅಸತ್ ಆದಿ ಶಬ್ದ ಪ್ರತ್ಯಯಾಗೋಚರಂ ವಿದ್ಧಿ ಇತ್ಯಭಿಪ್ರಾಯಃ. ಹೇ ಭಾರತ, ಯಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞೇಶ್ವರ ಯಾಥಾತ್ಮ್ಯ ವ್ಯತಿರೇಕೇಣ ನ ಜ್ಞಾನಗೋಚರಂ ಅನ್ಯತ್ ಅವಶಿಷ್ಟಂ ಅಸ್ತಿ, ತಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞಯೋಃ ಜ್ಞೇಯಭೂತಯೋಃ ಯತ್ ಜ್ಞಾನಂ ಕ್ಷೇತ್ರ ಕ್ಷೇತ್ರಜ್ಞೌ ಏನ ಜ್ಞಾನೇನ ವಿಷಯೀಕ್ರಿಯೇತೆ ತತ್ ಜ್ಞಾನಂ ಸಮ್ಯಕ್ ಜ್ಞಾನಂ ಇತಿ ಮತಂ ಅಭಿಪ್ರಾಯಃ ಮಮ ಈಶ್ವರಸ್ಯ ವಿಷ್ಣೋಃ. ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕದ ಶಾಂಕರ ಭಾಷ್ಯಾರ್ಥ ನೋಡಿಕೊಳ್ಳಿ. ಎಲೈ ಭರತ ವಂಶೋತ್ಪನ್ನನೇ ಅರ್ಜುನನೇ, ಮೇಲೆ ಹೇಳಿದಂಥ ಕ್ಷೇತ್ರಜ್ಞನನ್ನು ಕೂಡ ನನ್ನನ್ನಾಗಿ ಅಸಂಸಾರಿಯಾದ ಪರಮೇಶ್ವರನನ್ನಾಗಿ ತಿಳಿ, ಅರಿತುಕೋ. ಎಲ್ಲ ಕ್ಷೇತ್ರಗಳಲ್ಲಿಯೂ ಯಾವ ಕ್ಷೇತ್ರಜ್ಞನು ಬ್ರಹ್ಮವನ್ನು ಮೊದಲುಗೊಂಡು ಸ್ತಂಭದವರೆಗಿನ ಅನೇಕ ಕ್ಷೇತ್ರಗಳೆಂಬ ಉಪಾಧಿಗಳಿಂದ ಬೇರೆ ಬೇರೆಯಾಗಿ ವಿಂಗಡವಾಗಿರುವನೋ, ಅವನನ್ನು ವಿಂಗಡವಾಗಿರುವಂತೆ ತೋರುವನೋ, ಅವನನ್ನು ಯಾವ ಉಪಾಧಿ ವಿಶೇಷವೂ ಇಲ್ಲದ ಸತ್ ಅಸತ್ ಮುಂತಾದ ಶಬ್ದ ಪ್ರತ್ಯಯಗಳಿಗೆ ಗೋಚರನಲ್ಲದವನೆಂದು ತಿಳಿ. ಹಾವನ್ನು ಹಗ್ಗವೆಂದು ತಿಳಿ ಎಂಬಂತೆ ಸಂಸಾರಿಗಳಾದ ಅನೇಕ ಜೀವರಾಗಿ ಕಾಣುವ ಕ್ಷೇತ್ರಜ್ಞನನ್ನು ಪರಮೇಶ್ವರನನ್ನಾಗಿ
ತಿಳಿ ಎಂದಿದೆ ಎಂದು ಭಾವ. ಪರಮಾತ್ಮನು ಸತ್ ಇರುವವನು ಅಥವಾ ಅಸತ್ ಇಲ್ಲದವನು ಮುಂತಾದ ಶಬ್ದಗಳಿಗೆ ವಿಷಯನಲ್ಲವೆಂದು ಮುಂದೆ 12ನೆಯ ಶ್ಲೋಕದಲ್ಲಿ ಇದೇ ಅಧ್ಯಾಯದಲ್ಲಿ ತಿಳಿಸಲಾಗುತ್ತದೆ. ಈ ರೀತಿಯಾದಂತಹ ಅಭಿಪ್ರಾಯ. ಕ್ಷೇತ್ರಜ್ಞನಾಗಿ ತೋರುವ ಈಶ್ವರ ಇವರ ತತ್ವವನ್ನು ಬಿಟ್ಟರೆ ಜ್ಞಾನಕ್ಕೆ ವಿಷಯವಾದದ್ದು ಮತ್ತೊಂದು ಉಳಿದಿರುವುದಿಲ್ಲವಲ್ಲವೇ? ಆದ್ದರಿಂದ ಜ್ಞೇಯ ರೂಪ ಆತ್ಮ ಅನಾತ್ಮ ಎಂಬ ವಿಭಾಗದಲ್ಲಿ ಅಡಕವಾದದ್ದು ಯಾವುದೂ ಉಳಿಯುವುದಿಲ್ಲ. ಆದ್ದರಿಂದ ಜ್ಞೇಯ ರೂಪವಾಗಿರುವ ಕ್ಷೇತ್ರಜ್ಞರ ಯಾವ ಜ್ಞಾನ ಉಂಟೋ, ಕ್ಷೇತ್ರಜ್ಞರು ಯಾವ ಜ್ಞಾನದಿಂದ ವಿಷಯೀಕರಿಸಲ್ಪಡುತ್ತಾರೋ ಅದು ಜ್ಞಾನವು, ಸರಿಯಾದ ಜ್ಞಾನವು ಎಂದು ನನ್ನ ಈಶ್ವರನಾದ ವಿಷ್ಣುವಿನ ಮತವು, ಅಭಿಪ್ರಾಯವು. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಕ್ಷೇತ್ರಜ್ಞನನ್ನು ನನ್ನನ್ನಾಗಿ ತಿಳಿ. ನೋಡಿ, ಯಾಕೆಂದ್ರೆ ಇಡೀ ಜಗತ್ತು ನಡೀತಾ ಇದೆ ಅಂತಂದ್ರೆ ನಕ್ಷತ್ರಗಳು ರಾತ್ರಿಯ ವೇಳೆ ಹೊಳೆಯುತ್ತವೆ, ಗ್ರಹಗಳು ತಿರುಗ್ತಾ ಇವೆ, ಭೂಮಿ ತಿರುಗ್ತಾ ಇದೆ ಸೂರ್ಯನ ಸುತ್ತ, ಎಲ್ಲಾ ಗ್ರಹಗಳು ಭೂಮಿಯ ಸುತ್ತ ತಿರುಗ್ತಾ ಇದೆ. ಇದೆಲ್ಲವೂ ಕೂಡ ಯಾರ ಪ್ರೇರಣೆಯಿಂದ ನಡೀತಾ ಇದೆ? ಎಲ್ಲಾ ಕ್ಷೇತ್ರಗಳು ಕ್ಷೇತ್ರಜ್ಞನ ಅಸ್ತಿತ್ವದಿಂದಲೇ ನಡೆಯುತ್ತಿವೆ. ಆದ್ದರಿಂದ ಎಲ್ಲ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನು ಜೀವಾತ್ಮನು ನಾನೇ ಎಂದು ತಿಳಿ ಎಂದು ಭಗವಂತನು ಅರ್ಜುನನಿಗೆ ಉಪದೇಶಿಸುತ್ತಿರುವನು. ಹೌದಲ್ಲ? ಇಲ್ಲಿದ್ರೆ ನಾವೇನ್ ತಿಳ್ಕೊಳ್ತೇವೆ, ಎಷ್ಟು ಜೀವಾತ್ಮಗಳಿರುತ್ತಾವೆಯೋ ಅಷ್ಟು ಭಗವಂತನ ಸ್ವರೂಪ, ಅಷ್ಟು ಆತ್ಮ, ಅಷ್ಟು ವೈವಿಧ್ಯಮಯ, ಅಷ್ಟು ಭಿನ್ನ ಎಂದು ತಿಳಿದುಕೊಳ್ತೇವೆ. ಹಾಗಲ್ಲ. ಎಲ್ಲ ಕ್ಷೇತ್ರಗಳಲ್ಲಿರುವ ಆ ಕ್ಷೇತ್ರಜ್ಞನು ಒಬ್ಬನೇ, ನಾನೇ. ನೋಡಿ ಹೇಗಿದೆ ನಮ್ಮ ಶಾಸ್ತ್ರದಲ್ಲಿ ಯಾವತ್ತು ಕೂಡ ದೇವರನ್ನು ಭೇದಿಸಿಯೇ ಇಲ್ಲ. ಕೆಲವರು ಹರಿಹರರಲ್ಲೂ ಕೂಡ ಭೇದವನ್ನು ಎಣಿಸುವರು. ಹೌದಲ್ಲ? ವಿಷ್ಣುವಿನ ಭಕ್ತರೇ ಬೇರೆ ವೈಷ್ಣವರು, ಶಿವನ ಭಕ್ತರೇ ಬೇರೆ ಶೈವರು. ಅಲ್ಲೂ ಕೂಡ ಭಿನ್ನತೆ. ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಭಗವಂತನು ಒಬ್ಬನೇ. ಆದ್ರೆ ನಮ್ಮ ಮೌಢ್ಯದಿಂದ ಶರೀರದ ಅಭಿಮಾನ, ಶರೀರದ ತಾದಾತ್ಮ್ಯತೆ ಇರುವವರೆಗೆ ನಮಗೆ ಈ ಭೇದ ಕಾಣಿಸುವುದು. ಯಾವಾಗ ಶರೀರದ ತಾದಾತ್ಮ್ಯತೆ ಹೊರಟು ಹೋಗುವುದೋ, ತೊಲಗುವುದೋ, ಆಗ ನೋಡಿ ಅಭೇದ ಸ್ವರೂಪವನ್ನು ನಾವು ಮನಗಾಣುತ್ತೇವೆ. ಆದ್ರಿಂದಲೇ ಹೇಳ್ತಾ ಇರೋದು ಸರ್ವಕ್ಷೇತ್ರೇಶು, ಎಲ್ಲಾ ಕ್ಷೇತ್ರಗಳಲ್ಲೂ ಕ್ಷೇತ್ರಜ್ಞನಾಗಿರುವ ಅಸ್ತಿತ್ವ ನಾನೇ. ಸೊಗಸಾಗಿದೆ ಅಲ್ಲ? ನೋಡುವ 3ನೆಯ ಶ್ಲೋಕ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಮತ್ತೊಮ್ಮೆ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ವಿಕಾರ ಸಹಿತ ಕ್ಷೇತ್ರದ ಸ್ವರೂಪ ಮತ್ತು ಸ್ವಭಾವ ಇವುಗಳ ಹಾಗೆಯೇ ಪ್ರಭಾವ ಸಹಿತ
ಕ್ಷೇತ್ರಜ್ಞನ ಸ್ವರೂಪವನ್ನು ವರ್ಣಿಸುವಂತಹ ಪ್ರತಿಜ್ಞೆ ಈ ಶ್ಲೋಕದಲ್ಲಿ. ತತ್ ಕ್ಷೇತ್ರಂ ಯತ್ ಚ ಯಾದೃಕ್ ಚ ಯದ್ವಿಕಾರಿ ಯತಃ ಚ ಯತ್ ಸಹ ಚ ಯಹ ಯತ್ ಪ್ರಭಾವಃ ಚ ತತ್ ಸಮಾಸೇನ ಮೇ ಶೃಣು. ಅನ್ವಯಾರ್ಥ ನೋಡಿಕೊಳ್ಳಿ. ತತ್ ಕ್ಷೇತ್ರಂ ಆ ಕ್ಷೇತ್ರವು, ಯತ್ ಚ ಯಾದೃಕ್ ಚ ಯಾವುದು ಮತ್ತು ಹೇಗಿದೆ, ಹಾಗೂ ಯದ್ವಿಕಾರಿ ಯಾವ ವಿಕಾರಗಳನ್ನು ಉಳ್ಳದ್ದಾಗಿದೆಯೋ, ಚ ಮತ್ತು ಯತಃ ಯತ್ ಯಾವುದರಿಂದ ಯಾವುದು ಉಂಟಾಗಿದೆಯೋ, ಚ ಸಹ ಹಾಗೂ ಆ ಕ್ಷೇತ್ರಜ್ಞನೂ ಕೂಡ, ಯಹ ಚ ಯತ್ ಪ್ರಭಾವ ಯಾರು ಮತ್ತು ಯಾವ ಪ್ರಭಾವ ಉಳ್ಳವನಾಗಿದ್ದಾನೆ, ತತ್ ಸಮಾಸೇನ ಮೇ ಶೃಣು ಅವೆಲ್ಲವನ್ನೂ ಸಂಕ್ಷೇಪವಾಗಿ ನನ್ನಿಂದ ಕೇಳು. ಆ ಕ್ಷೇತ್ರ ಯಾವುದು ಮತ್ತು ಹೇಗಿದೆ, ಹಾಗೂ ಯಾವ ವಿಕಾರಗಳಿಂದ ಕೂಡಿದೆ, ಯಾವುದರಿಂದ ಯಾವುದು ಉಂಟಾಗಿದೆ, ಆ ಕ್ಷೇತ್ರಜ್ಞನು ಯಾರು, ಹಾಗೂ ಯಾವ ಪ್ರಭಾವದಿಂದ ಕೂಡಿರುವನು, ಇದೆಲ್ಲವನ್ನು ಸಂಕ್ಷೇಪವಾಗಿ ನನ್ನಿಂದ ಕೇಳು. ಪ್ರಶ್ನೆಗಳು ಅನೇಕ ಇವೆ, ಆದ್ರಿಂದ ಸಂಕ್ಷೇಪವಾಗಿ ಆದರೂ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೋ ಎಂದು ಭಗವಂತನ ಉಪದೇಶ. ನೋಡಿ ಎಷ್ಟು ಶ್ಲೋಕ ಇದೆ ಎಣಿಸಿಕೊಳ್ಳುವ. ಆ ಕ್ಷೇತ್ರ ಯಾವುದು ಮತ್ತು ಹೇಗಿದೆ ಹಾಗೂ ಯಾವ ವಿಕಾರಗಳಿಂದ ಕೂಡಿದೆ, ಒಂದು ಪ್ರಶ್ನೆ. ಯಾವುದರಿಂದ ಯಾವುದು ಉಂಟಾಗಿದೆ, ಎರಡನೇ ಪ್ರಶ್ನೆ. ಆ ಕ್ಷೇತ್ರಜ್ಞನು ಯಾರು, ಮೂರನೇ ಪ್ರಶ್ನೆ. ಹಾಗೂ ಯಾವ ಪ್ರಭಾವದಿಂದ ಕೂಡಿರುವನು, ನಾಲ್ಕನೆಯ ಪ್ರಶ್ನೆ. ಇದೆಲ್ಲವನ್ನು ಸಂಕ್ಷೇಪವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳು. ಬಹಳ ಚಂದ ಇದೆ ನೋಡುವ. ಶಾಂಕರ ಭಾಷ್ಯ ಈ ಮೂರನೆಯ ಶ್ಲೋಕಕ್ಕೆ. ಯತ್ ನಿರ್ದಿಷ್ಟಂ ಇದಂ ಶರೀರಂ ಇತಿ ತತ್ ತಚ್ಛಬ್ದೇನ ಪರಾಮೃಶತಿ. ತಚ್ಛಬ್ದೇನ ಪರಾಮೃಶತಿ. ಯಚ್ಚ ಇದಂ ನಿರ್ದಿಷ್ಟಂ ಕ್ಷೇತ್ರಂ ತತ್ ಯಾದೃಕ್ ಯಾದೃಶಂ ಸ್ವಕೀಯೈಃ ಕರ್ಮೈಃ ಚ ಶಬ್ದಃ ಸಮುಚ್ಚಯಾರ್ಥಃ. ಕ್ಷಮ್ಯತಾಂ. ಚ ಶಬ್ದ ಯಾಕಿದೆ ಅನ್ನುವುದನ್ನು ಕೂಡ ಆಚಾರ್ಯ ಶಂಕರ ತಿಳಿಸ್ತಾ ಇದ್ದಾರೆ. ಸಮುಚ್ಚಯಾರ್ಥ. ಯದ್ವಿಕಾರಿ ಯಹ ವಿಕಾರಃ ಯಸ್ಯ ತತ್ ಯದ್ವಿಕಾರಿ ಯತಃ ಯಸ್ಮಾಚ್ಚ ಯತ್ ಕಾರ್ಯಂ ಉತ್ಪದ್ಯತೆ ಇತಿ ವಾಕ್ಯಶೇಷಃ. ಸ ಚ ಯಃ ಕ್ಷೇತ್ರಜ್ಞಃ ನಿರ್ದಿಷ್ಟಃ ಸಹ ಯತ್ ಪ್ರಭಾವಃ ಯೇ ಪ್ರಭಾವಾಃ ಉಪಾಧಿಕೃತಾಃ ಶಕ್ತಯಃ ಯಸ್ಯ ಸಹ ಯತ್ ಪ್ರಭಾವಶ್ಚ ತತ್ ಕ್ಷೇತ್ರಜ್ಞಯೋಃ ಯಾಥಾತ್ಮ್ಯಂ ಯಥಾ ವಿಶೇಷಿತಂ ಸಮಾಸೇನ ಸಂಕ್ಷೇಪೇಣ ಮೇ ಮಮ ವಾಕ್ಯತಃ ಶೃಣು ಶ್ರುತ್ವಾ ಅವಧಾರಯ ಇತ್ಯರ್ಥಃ. ಸುಮ್ಮನೆ ಕೇಳೋದಲ್ಲ, ಕೇಳಿ ಅದನ್ನು ಅಳವಡಿಸಿಕೊಳ್ಳಬೇಕು. ಶ್ರುತ್ವಾ ಅವಧಾರಯ. ನೋಡಿ ಭಾಷ್ಯಾರ್ಥ. ಯಾವುದನ್ನು ಈ ಶರೀರವು ಎಂದು ಹೇಳಿತ್ತೋ ಆ ಕ್ಷೇತ್ರವನ್ನು ಆ ಎಂಬ ಶಬ್ದದಿಂದ ಪರಾಮರ್ಶಿಸಿರುತ್ತದೆ. ಈ ಹೇಳಿದ ಕ್ಷೇತ್ರವಿದೆಯಲ್ಲ, ಅದು ಎಂಥದ್ದು, ತನ್ನ ಧರ್ಮಗಳಿಂದ ನೋಡಿದರೆ ಹೇಗೆ ಕಾಣುವಂಥದ್ದು. ಇಲ್ಲಿರುವ ಚ ಶಬ್ದವು ಸಮುಚ್ಚಯವನ್ನು ಹೇಳುವುದಕ್ಕೆ, ಯದ್ವಿಕಾರಿ ಯಾವ ವಿಕಾರವುಳ್ಳ ಯಾವುದಕ್ಕೆ ಸೇರಿದ್ದೋ ಅದು ಯದ್ವಿಕಾರಿ. ಎಲ್ಲಿಂದ ಎಂದರೆ ಯಾವುದರಿಂದ ಯಾವುದು ಯಾವ ಕಾರ್ಯವು ಹುಟ್ಟುತ್ತದೆಯೋ ಎಂದು ವಾಕ್ಯಕ್ಕೆ ಸೇರಿಸಿಕೊಳ್ಳಬೇಕು. ಮತ್ತು ಅವನು ಯಾವನು ಯಾವ ಕ್ಷೇತ್ರಜ್ಞನನ್ನು ಹಿಂದೆ ತಿಳಿಸಿದೆಯೋ ಅವನು ಯತ್ ಪ್ರಭಾವನು. ಯಾವ ಪ್ರಭಾವಗಳು ಎಂದರೆ ಉಪಾಧಿಕೃತವಾದ ಯಾವ ಯಾವ ಶಕ್ತಿಗಳು ಇವನಿಗೆ ಇದೆಯೋ ಆ ಇವನು ಯತ್ ಪ್ರಭಾವನು ಎಂದರ್ಥ.
ಆ ಕ್ಷೇತ್ರಜ್ಞರ ನಿಜವಾದ ಸ್ವರೂಪವನ್ನು ಮೇಲೆ ಹೇಳಿದ ವಿವರಗಳೊಡನೆ ಸಮಾಸವಾಗಿ ಎಂದರೆ ಸಂಕ್ಷೇಪವಾಗಿ, ಸಮಾಸೇನ ಎಂದರೆ ಸಂಕ್ಷೇಪವಾಗಿ ನನ್ನಿಂದ, ನನ್ನ ವಚನದಿಂದ ಕೇಳು, ಕೇಳಿ ಗೊತ್ತುಪಡಿಸಿಕೋ, ಅದನ್ನು ಅಳವಡಿಸಿಕೋ ಎಂದರ್ಥ. ಶ್ರುತ್ವಾ ಅವಧಾರಯ ಇತ್ಯರ್ಥ. ಈ ಯಾವ ರೀತಿಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಬೇಕು ಎನ್ನುವಂಥದ್ದು ಮುಂದಿನ ವಿಚಾರ. ಅದನ್ನು ನಾಳೆ ದಿವಸ ಆದಿತ್ಯವಾಸರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಮತ್ತೆ ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.